ನಮಸ್ಕಾರ ಎಲ್ಲರಿಗೂ. ಸೊ ನೀವೇನಾದರೂ ಪ್ರೆಗ್ನೆನ್ಸಿ ಒಳಗಡೆ ಟ್ರಾವೆಲಿಂಗ್ ಪ್ಲ್ಯಾನ್ ಮಾಡಕತ್ತಿದ್ರಿ ಅಂದ್ರೆ ನಾನು ನಿಮಗೆ ಇಲ್ಲೊಂದು ಚೆಕ್ ಲಿಸ್ಟ್ ತೊಗೊಂಡು ಬಂದೀನಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಂತಂದ್ರೆ ಡಾಕ್ಟರ್ ಹತ್ರ ಹೋಗಿಬಿಟ್ಟು ನಿಮ್ಮದು ಫಿಟ್ ಆಗಿದ್ದೀರೋ ಇಲ್ವೋ, ನಿಮ್ಮ ಬೇಬಿ ಚೆನ್ನಾಗಿದೆಯೋ ಇಲ್ವೋ ಅದನ್ನು ಟೆಸ್ಟ್ ಮಾಡ್ಕೊಳ್ಳಿ. ನಾನು ಮುಂಚೆ ರೀಲೊಳಗಡೆ ಹೇಳ್ದಂಗೆ 4th ಮಂತಿಂದ 6th ಮಂತ್ ಎಂಡ್ವರೆಗೂ ನೀವು ಆರಾಮಾಗಿ ಟ್ರಾವೆಲಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಸೊ ಸೆಕೆಂಡ್ ಒನ್ ಏನಂತಂದ್ರೆ ನಿಮ್ಮ ಟ್ರಾವೆಲಿಂಗ್ ಬ್ಯಾಗ್ ಒಳಗಡೆ ಫಸ್ಟ್ ಮೆಡಿಕಲ್ ಡಾಕ್ಯುಮೆಂಟ್ಸ್ ಇಟ್ಕೊಳ್ರಿ. ನಿಮ್ಮದು ಏನೇನು ಮಾತ್ರೆ ಅದು ಇಟ್ಕೊಳ್ರಿ. ಆಮೇಲೆ ಬೇರೆ ಏನಾದರೂ ಇಂಡೈಜೆಷನ್ನು ಇಲ್ಲ ಕಾಮನ್ ಯಾವುದ್ಯಾವುದು ಜ್ವರ ಆ ಥರ ಏನಾದ್ರು ಬರ್ತಿರುತ್ತಲ್ಲ ಅದಕ್ಕೆ ಕಾಮನ್ ಮೆಡಿಕೇಷನ್ಸ್ ನಿಮ್ಮ ಹತ್ರ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಮತ್ತು ಹಾಟ್ ವಾಟರ್ ಬ್ಯಾಗ್, ಇಲ್ಲ ನಿಮಗೆ ಕಂಫರ್ಟಬಲ್ ಕ್ಲೋತ್ಸ್, ಸಾಕ್ಸ್, ಉಳಿದಿದ್ದು ಅದೆಲ್ಲ ನೀವು ಮಾಮೂಲಾಗಿ ಏನು ಇಟ್ಕೋತೀರೋ ಅದೆಲ್ಲ ಇಟ್ಕೊಳ್ಳಿ. ಇಂಪಾರ್ಟೆಂಟ್ ಮೆಡಿಕೇಷನ್ಸು, ಮೆಡಿಕಲ್ ಡಾಕ್ಯುಮೆಂಟ್ಸ್. ನೆಕ್ಸ್ಟ್ ನೀವು ಡೆಸ್ಟಿನೇಷನ್ ರಿಸರ್ಚ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಎಲ್ಲಿಗೆ ಹೋಗ್ತಿದ್ದೀರಾ ಅಲ್ಲಿದೇನಾದರೂ ಪೊಟೆನ್ಷಿಯಲ್ ರಿಸ್ಕ್ಸ್ ಇರ್ತವೆ. ಒಂದು ಸರಿ ಹೈ ಆಲ್ಟಿಟ್ಯೂಡ್ ಇದ್ದರೆ ಬಿಸಿಲು ಜಾಸ್ತಿನೋ ಇಲ್ಲ ಚಳಿ ಜಾಸ್ತಿನೋ ಇರುತ್ತೆ. ಸೊ ಅದಕ್ಕೆ ಬೇಕಾಗಿರುವಂಥ ಕಂಫರ್ಟೇಬಲ್ ಫುಡ್ಸು, ಮೆಡಿಕೇಷನ್ಸು, ಕ್ಲೋತ್ಸು ಎಲ್ಲ ನೀವು ಇಟ್ಕೋಬೇಕಾಗ್ತದೆ. ಓಕೆ, ಸೊ ಬಿ ಕೇರ್ಫುಲ್, ಟೇಕ್ ಕೇರ್ ಆಫ್ ಯೋರ್ ಬೇಬಿ ಆ್ಯಂಡ್ ಯು ಯೋರ್ ಸೆಲ್ಫ್. ಹ್ಯಾಪಿ ಜರ್ನಿ. ಟ್ರಾವೆಲ್ ಪ್ಲ್ಯಾನ್ ಚೆನ್ನಾಗಿ ಮಾಡಿಕೊಂಡು ಆಮೇಲೆ ಟ್ರಾವೆಲ್ ಮಾಡಿ. ಓಕೆನಾ? ಬಾಯ್. ಥ್ಯಾಂಕ್ ಯು.